ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯನ್ನು ವೈಕುಂಠ ಚತುರ್ದಶಿ ಎಂದು ಕರೆಯಲಾಗುತ್ತೆ. ಈ ದಿನ ವಿಷ್ಣು ಮತ್ತು ಶಿವನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಲಾಗುತ್ತೆ. ವೈಕುಂಠ ಚತುರ್ದಶಿಯನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತೆ. ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸುವ ವ್ಯಕ್ತಿ ಸ್ವರ್ಗವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ಇಹಲೋಕದಿಂದ ಒಬ್ಬ ವ್ಯಕ್ತಿಯು ಪರಲೋಕಕ್ಕೆ ಹೋದಾಗ ಅವನು ವಿಷ್ಣುವಿನ ನೆಲೆಯಾದ ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಅಂತ ಹೇಳಲಾಗುತ್ತೆ. ಈ ದಿನ ಸ್ತ್ರೀ ಮತ್ತು ಪುರುಷರಿಬ್ಬರು ಪೂಜೆಯನ್ನು ಮಾಡಬಹುದು. ಈ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ವೈಕುಂಠ ಚತುರ್ದಶಿ ಪ್ರಾರಂಭ ಬೆಳಗಿನ ಜಾವ 2:05 ವೈಕುಂಠ ಚತುರ್ದಶಿ ಅಂತ್ಯ ರಾತ್ರಿ 10:36. ಸಾಮಾನ್ಯವಾಗಿ ಒಂದೇ ದಿನದಲ್ಲಿ ಶಿವ ಮತ್ತು ವಿಷ್ಣುವನ್ನು ಒಟ್ಟಿಗೆ ಪೂಜಿಸುವ ಮಂಗಳಕರ ಅವಕಾಶ ಸಿಗುವುದು ಬಹಳ ಅಪರೂಪ. ಆದರೆ ವರ್ಷದಲ್ಲಿ ಒಂದು ದಿನ ಮಾತ್ರ ವೈಕುಂಠ ಚತುರ್ದಶಿಯಂದು ಹರಿಹರ ಇಬ್ಬರನ್ನು ಒಟ್ಟಿಗೆ ಪೂಜಿಸಲಾಗುತ್ತೆ. ಈ ದಿನದಂದು ಭಗವಾನ್ ವಿಷ್ಣುವು ಶಿವನಿಗೆ ತುಳಸಿ ಎಲೆಗಳನ್ನ ಅರ್ಪಿಸುತ್ತಾನೆ ಮತ್ತು ಅದಕ್ಕೆ ಪ್ರತಿಯಾಗಿ ಶಿವನು ವಿಷ್ಣುವಿಗೆ ಬಿಲ್ಪತ್ರೆಯನ್ನ ನೀಡುತ್ತಾನೆ. ಶಿವಪುರಾಣದ ಪ್ರಕಾರ ಶಿವನು ವೈಕುಂಠ ಚತುರ್ದಶಿಯ ದಿನದಂದು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ನೀಡಿದನು. ಈ ದಿನ ಶಿವ ಮತ್ತು ವಿಷ್ಣು ಇಬ್ಬರೂ ಒಂದೇ ರೂಪದಲ್ಲಿರುತ್ತಾರೆ. ಈ ದಿನ ವಿಷ್ಣು ದೇವರನ್ನು 1000 ಕಮಲದ ಹೂವುಗಳಿಂದ ಪೂಜಿಸುವವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ದಿನ ಶಿವ ಮತ್ತು ವಿಷ್ಣು ಭಕ್ತರು ಸೇರಿ ಪೂಜೆಯನ್ನು ಮತ್ತು ವ್ರತವನ್ನ ಕೈಗೊಳ್ಳುತ್ತಾರೆ. ವೈಕುಂಠ ಚತುರ್ದಶಿಯ ದಿನದಂದು ಮುಂಜಾನೆ ಮೊದಲು ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದಿನವಿಡೀ ಉಪವಾಸವನ್ನು ಆಚರಿಸಿ ಮತ್ತು ಶುಭ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿ ವಿಷ್ಣು ಮತ್ತು ಶಿವನ ಚಿತ್ರ ಅಥವಾ ಫೋಟೋವನ್ನ ಇಟ್ಟು ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಿ. ಇದಲ್ಲದೆ 5 ಬಗೆಯ ಹಣ್ಣುಗಳನ್ನು ಮತ್ತು 5 ಬಗೆಯ ಸಿಹಿ ತಿಂಡಿಗಳನ್ನು ಅವರಿಗೆ ಅರ್ಪಿಸಿ. ನಂತರ ಭಗವಾನ್ ವಿಷ್ಣು ಮತ್ತು ಭಗವಾನ್ ಶಿವನಿಗೆ ಹೂವಿನ ಮಾಲೆಗಳನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಲಾಗುತ್ತೆ. ಈ ದಿನ ಶಿವನನ್ನು ಪೂಜಿಸುವಾಗ ಆತನಿಗೆ ಬಿಲ್ಪತ್ರೆ, ಅಕ್ಷತೆ ಮತ್ತು ಶ್ರೀಗಂಧವನ್ನು ಅರ್ಪಿಸಿ. ಇದರ ನಂತರ ಭಗವಾನ್ ಶಿವನಿಗೆ ಮತ್ತು ಭಗವಾನ್ ವಿಷ್ಣುವಿಗೆ ಆರತಿಯನ್ನು ಮಾಡಿ. ಈಗ ಅದೇ ರೀತಿ ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಪೂಜೆ ಮಾಡಿ ಪಾರಾಯಣವನ್ನು ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಓಂ ನಮಃ ಶಿವಾಯ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಮೀವ ವಂದನಾ ಮೃತ್ಯುರ್ಮೋಕ್ಷಿಯಮಾಮೃತಾತ್. ವಿಷ್ಣು ಶಿವನನ್ನ ಆರಾಧಿಸಿದ ಕತೆ ಈ ರೀತಿಯಾಗಿದೆ. ವೈಕುಂಠ ಚತುರ್ದಶಿಯಂದು ಕಮಲದ ಹೂವಿನಿಂದ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಈ ವೈಕುಂಠ ಚತುರ್ದಶಿ ಕುರಿತು ಪುರಾಣಗಳಲ್ಲಿ ಕೆಲವೊಂದು ಕಥೆಗಳು ಉಲ್ಲೇಖವಾಗಿದೆ. ಶಿವ ಪುರಾಣದಲ್ಲಿ ಇರುವಂತೆ ದೇವತೆಗಳ ರಕ್ಷಕನಾದ ವಿಷ್ಣುವು ತನ್ನ ವಾಸಸ್ಥಾನವಾದ ವೈಕುಂಠವನ್ನ ತೊರೆದು ವಾರಣಾಸಿಗೆ ಶಿವನನ್ನ ಆರಾಧಿಸಲು ಹೋಗುತ್ತಾನೆ. 1,000 ತಾವರೆ ಹೂವುಗಳಿಂದ ಶಿವನನ್ನು ಪೂಜಿಸುವಂತೆ ಪ್ರತಿಜ್ಞೆ ಮಾಡುತ್ತಾನೆ. ಆದರೆ ದುರಾದೃಷ್ಟವಶಾತ್ ಆ 1000 ಕಮಲಗಳು ಮರೆಯಾಗುತ್ತವೆ. ಆದರೂ ಹಠ ಬಿಡದ ವಿಷ್ಣು ಶಿವನ ಮಹಿಮೆ ಸ್ತೋತ್ರಗಳನ್ನು ಹಾಡುತ್ತಾ ಕಾಣೆಯಾದ 1000 ಕಮಲವನ್ನು ಕಂಡುಹಿಡಿತಾನೆ. ಆ ಹೂಗಳಲ್ಲಿ ವಿಷ್ಣುವು ಕಮಲದ ಕಣ್ಣುಗಳನ್ನು ಕಾಣುತ್ತಾನೆ. ಅದರಲ್ಲಿ ಒಂದನ್ನು ಕಿತ್ತು ಶಿವನಿಗೆ ಅರ್ಪಿಸುತ್ತಾನೆ. ಸಂತಸಗೊಂಡ ಶಿವನು ಮತ್ತೆ ಅದನ್ನು ವಾಪಸ್ ನೀಡಿ ಉಡುಗೊರೆಯಾಗಿ ಸುದರ್ಶನ ಚಕ್ರವನ್ನು ನೀಡುತ್ತಾನೆ. ಕಾರ್ತಿಕ ಮಾಸದ ಕಾರಣ ವಿಶೇಷವಾಗಿ ವಿಷ್ಣು ಮತ್ತು ಶಿವ ದೇವತೆಗಳಿಗೆ ಪೂಜೆ ಸಲ್ಲಿಸಲಾಗುತ್ತೆ. ದೇಶದ ಪವಿತ್ರ ಕ್ಷೇತ್ರಗಳಾದ ವಾರಣಾಸಿ, ಋಷಿಕೇಶ, ಗಯಾ ಮತ್ತು ಮಹಾರಾಷ್ಟ್ರದ ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ವೀಕ್ಷಕರೇ, ಒಂದೇ ದಿನದಲ್ಲಿ ಶಿವ ಮತ್ತು ವಿಷ್ಣುವನ್ನು ಒಟ್ಟಿಗೆ ಪೂಜಿಸುವ ಮಂಗಳಕರ ಅವಕಾಶ ಸಿಗುವುದು ಬಹಳ ಅಪರೂಪ. ಆದರೆ ವರ್ಷದಲ್ಲಿ ಒಂದು ದಿನ ಮಾತ್ರ ವೈಕುಂಠ ಚತುರ್ದಶಿಯಂದು ಹರಿಹರ ಇಬ್ಬರನ್ನೂ ಒಟ್ಟಿಗೆ ಪೂಜಿಸೋ ಪುಣ್ಯದ ದಿನವೇ ವೈಕುಂಠ ಚತುರ್ದಶಿ. ಇಂತಹ ವಿಶೇಷ ಪೂಜೆ ಮಾಡಿ ವಿಷ್ಣು ಹಾಗೂ ಶಿವನ ಭಕ್ತಿಗೆ ಪುನೀತರಾಗಿ.